ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God never said what are you going to prepare. ದೇವರು ಕೇಳಲಿಲ್ಲ ಏನ್ ಸಿದ್ಧ ಮಾಡ್ಲಿಕ್ಕಿದ್ಯಾ. God was silent. ದೇವರು ಮೌನವಾಗಿದ್ರು. But Abraham was not silent. ಆದ್ರೆ ಅಬ್ರಹಾಮನ್ ಮೌನವಾಗಿರಲಿಲ್ಲ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? He ran, he amen, brought a calf. ಆತ ಓಡಿ ಹೋದ ಆ ಒಂದು ಕರುವನ್ನು ತಕೊಂಡು. Amen, he gave it to his servant to amen clean it, cut it. ಸೇವಕನ ಬಳಿಯಲ್ಲಿ ಕೊಟ್ಟ ಅದನ್ನ ಕತ್ತರಿಸಲಿಕ್ಕೆ. Amen, he told his wife to prepare roti. ಹೆಂಡತಿಗೆ ಹೇಳ್ದ ರೊಟ್ಟಿಯನ್ನ ಮಾಡು ಅಂತ. Hallelujah, hallelujah. ஆண்டவர் பார்க்கறாரு. ದೇವರು ನೋಡ್ತಾರೆ. ಇವನಿಗೆ ನಾ ಒಣ್ಣೋ ಸೈಲನಲ್ಲೋ. ಇವನಿಗೆ ಏನು ನಾ ಮಾಡದೆ ಹೋದ್ರು. எனக்காக மனசாರೆ செய்ற. ನನಗಾಗಿ ಮನಸಾರೆ ಎவ்வளவு பேருக்கு ஒரு ஆசை இருக்கு. ಎಷ್ಟು ಜನರಿಗೆ ಆಸೆ ಇದೆ. Amen, सब लोग एक काम करते हैं. ಎಲ್ಲರೂ ಒಂದು ಕೆಲಸ ಮಾಡ್ತಾರೆ. Amen, whenever they see God. ಅವರು ಯಾವಾಗೆಲ್ಲ ದೇವರನ್ನು ನೋಡ್ತಾರೆ. ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು, ಇದು ಕೊಡು, ಅದು ಕೊಡು. Amen, God is looking for someone. ಆದ್ರೆ ದೇವರು ಒಬ್ಬರನ್ನ who doesn't ask anything, who give to him. ಅವರು ಏನನ್ನು ದೇವರಿಂದ ಎದುರು ನೋಡದೆ ಆತನಿಗೆ ಕೊಡುವವರು. Amen, hallelujah, 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 hallelujah. ನಾನು சொல்றது ಎಷ್ಟನೇ பேருக்கு புரியுது? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? No expectation, ಯಾವ ಎದುರು ನೋಟ ಇಲ್ಲ. No expectation, ಯಾವ ಒಂದು ಎದುರು ನೋಟ ಇಲ್ಲ. if you are God's breed, ದೇವರಿಂದ ಹುಟ್ಟಿರುವವರಾಗಿದ್ದರೆ ದೇವರ ತರ ಇರ್ತೀಯ. ನೀವು ದೇವರ ಹಾಗೆ ಇರ್ತೀರಾ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ಮನುಷ್ಯರ ತರ ಹುಟ್ಟಿದ್ರೆ, ಮನುಷ್ಯರಿಗೆ ಹುಟ್ಟಿದ್ರೆ, ನೀವು ಮನುಷ್ಯರಿಗೆ ಹುಟ್ಟಿದ್ರೆ ನಮ್ಮ ಕೈ ತಾ ತಾ ತಾ, ನಮ್ಮ ಕೈ ತಾ ತಾ ತಾ. ಆಮೆನ್, ದೇವರು ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು. But God is searching for God's breed. ಆದ್ರೆ ದೇವರು ದೇವರಂತೆ ಇರುವ ದೇವರಿಗೆ ಹುಟ್ಟಿದವರನ್ನ ಹುಡುಕ್ತಾರೆ. Amen, who are God's breed? ಯಾರು ದೇವರಿಗೆ ಹುಟ್ಟಿದವರು? Doesn't ask but give. ಕೇಳುವವರಲ್ಲ, ಕೊಡುವವರು. எவ்வளவு பேர் சொல்றீங்க? ಎಷ್ಟು ಜನ ಹೇಳ್ತೀರಾ? நான் கொடுக்க பிறந்தவன், ನಾನು ಕೊಡ್ಲಿಕ್ಕೆ ಹುಟ್ಟಿದವನು. ಯಾರಿಗೆ ಕೊಡುಕರ? ಯಾರಿಗೆ ಕೊಡ್ತೀಯಾ? ನಾನು ಕಂಪ್ಯಾಷನ್ ಅಲ್ಲಿ ಬಡವರಿಗೆ ಮಾತ್ರ ಕೊಡೋನಲ್ಲ. ನಾನು ಕನಿಕರದಲ್ಲಿ ಬರೀ ಬಡವರಿಗೆ ಮಾತ್ರ ಕೊಡುವವನು. ದೇವರಿಗೆ ಕೊಡೋನ. ನಾನು ದೇವರಿಗೆ ಕೊಡೋನು. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Your tithes, why are you giving your tithes? ನಿಮ್ಮ ದಶಮ ಭಾಗವನ್ನು ಯಾಕೆ ಕೊಡ್ತಾ ಇದ್ದೀರಾ? Why are you giving your offerings? ಯಾಕೆ ನೀವು ಕಾಣಿಕೆಗಳನ್ನು ಕೊಡ್ತಾ ಇದ್ದೀರಾ? You are giving it to God. ನೀವು ಅದನ್ನು ದೇವರಿಗೆ ನೀವು ಕೊಡ್ತಾ ಇದ್ದೀರಾ? Why are you surrendering your life to Jesus? ಯಾಕೆ ನಿಮ್ಮ ಜೀವಿತಗಳನ್ನು ಕ್ರಿಸ್ತನಿಗೆ ಸಮರ್ಪಿಸ್ತಾ ಸಮರ್ಪಿಸ್ತಾ ಇದ್ದೀರಾ? You are giving yourself to God. ನೀವು ನಿಮ್ಮನ್ನೇ ನೀವು ದೇವರಿಗೆ ಕೊಡ್ತಾ ಇದ್ದೀರಾ? Today I encourage you. ಈ ದಿನ ನಾನು ನಿಮ್ಮನ್ನು ಉತ್ತೇಜನ ಪಡಿಸುತ್ತೇನೆ. No matter what God does in your life, ದೇವರು ನಿಮ್ಮ ಜೀವಿತದಲ್ಲಿ ಏನು ಮಾಡ್ತಾರೋ ಇಲ್ವೋ, Amen, you do it for God. ನೀವು ಕರ್ತನಿಗಾಗಿ ಮಾಡಿ. Let history remember you like that. ಇತಿಹಾಸ ನಿಮ್ಮನ್ನು ಆ ರೀತಿ ಜ್ಞಾಪಕ ಮಾಡಿಕೊಳ್ಳಿ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? அந்த மனுஷன் தேவனுக்கு யதார்த்தமாய் கொடுத்தான் தன்னுடைய வாழ்க்கையை. ಅಂತ ಆ ಮನುಷ್ಯನು ಯಥಾರ್ಥವಾಗಿ ತನ್ನ ಜೀವಿತವನ್ನೇ ದೇವರಿಗೆ ಸಮರ್ಪಿಸಿದನು. The New Testament prophets, the New Testament apostles laid down their life for God as martyrs. ಹೊಸ ಒಡಂಬಡಿಕೆ ಆ ಒಂದು ಅಪೊಸ್ತಲರು ತಮ್ಮ ಜೀವಿತವನ್ನು ರಕ್ತ ಸಾಕ್ಷಿಗಳ ಹಾಗೆ ಸಮರ್ಪಿಸಿದರು. Amen, they shed their blood for Jesus. ಅವರು ಕ್ರಿಸ್ತನಿಗಾಗಿ ತಮ್ಮ ರಕ್ತವನ್ನೇ ಸುರಿಸಿದರು. I tell you, ನಾನು ನಿಮಗೆ ಹೇಳ್ತೇನೆ, you and I are called for a selfless life. ನಾನು ನೀವು ಸ್ವಾರ್ಥ ಇಲ್ಲದ ಜೀವಿತವನ್ನು ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟವರು. You and I are called to invest in a place where you cannot expect anything till you die. ಆ ಸ್ಥಳದಿಂದ ಇವಾಗ ನಾನು ಒಂದು amen, if I give amen money to brother, amen brother ಇದು ಇಟ್ಕೊಳ್ಳಿ ಅಂತ ಕೊಟ್ಟೆ ಅಂದ್ರೆ amen, wish you happy birthday brother, if I say it amen, if I give it to him, ನಾನು ಬ್ರದರ್ ಹ್ಯಾಪಿ ಬರ್ತ್ಡೇ ಅಂತ ಆ ಒಂದು ಹಣವನ್ನು ಅವರಿಗೆ ಕೊಟ್ರೆ, I will be expecting a gift when my birthday comes. ನನ್ನ ಬರ್ತ್ಡೇ ಬರುವಾಗ ಅವರಿಂದ ನಾನು ಉಡುಗೊರೆನೇ ಎದುರು ನೋಡ್ತೇನೆ. ಹೌದಾ ಇಲ್ಲ? ಹೌದಾ ಇಲ್ವಾ? ಅವರಿಗೆ ಎಷ್ಟು ದೊಡ್ಡದು ತೆಗೆದುಕೊಟ್ಟಿದ್ದೆ ನಾನು ಎಷ್ಟು ದೊಡ್ಡದು ಅವರಿಗೆ ಬಹುಮಾನ ಕೊಟ್ಟಿದ್ದೆ. amen, ನನಗೆ ಏನು ಕೊಡ್ತಾರೆ ನೋಡೋಣ. ಅವರು ನನಗೆ ಏನು ಕೊಡ್ತಾರೆ ನೋಡೋಣ. I tell you, man's life is full of expectation. ಮನುಷ್ಯನ ಜೀವನ ಯಾವಾಗಲೂ ಎದುರು ನೋಡ್ತಾನೆ ಇರುವಂತ ಜೀವನ. ಕೊಡು 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 ಚಿಲ್ಲರೆ ಕೊಡು. Hallelujah. But what is a real Christian life? ಆದ್ರೆ ನಿಜವಾದ ಕ್ರೈಸ್ತ ಜೀವಿತ ಏನು? What is a selfless cross bearing life? ಸ್ವಾರ್ಥತೆ ಇಲ್ಲದೆ ಶಿಲುಬೆಯನ್ನು ಹೊರುವಂತ ಜೀವಿತ ಅಂದ್ರೆ ಏನು? You have to pour so much in a place where you cannot expect anything. ಏನು ಕೂಡ ತಿರುಗಿ ಬರಲಾರದಂತ ಸ್ಥಳದಲ್ಲಿ ಹಾಗೆ ಹೂಡುವಂತದ್ದು, ಕೊಡುವಂತದ್ದು. எனக்கு அது வருமா? ನಾನು ಇದು ಮಾಡಿದ್ರೆ ಅದು ಬರಬಹುದಾ? ನಾನು இப்படி செய்தால் கர்த்தர் என்னை இப்படி உயர்த்துவாரா? ನಾನು ಈ ರೀತಿ ಮಾಡಿದ್ರೆ ದೇವರು ನನ್ನನ್ನು ಈ ರೀತಿ ಮೇಲೆ ಎತ್ತುತ್ತಾರಾ? நான் சொல்றேன், ಈ ದಿನ ನಾನು ನಿಮಗೆ ಹೇಳ್ತೇನೆ, ಪಾದ್ರಿ அந்த விஷயங்களுக்கு செத்து போயிடுங்க. ಆಬ್ರಹಾಮನಂತೆ ಅಂತ ಒಂದು ಕಾರ್ಯಗಳಿಗೆ ಸತ್ತು ಹೋಗ್ಬಿಡ್ರಿ. Those who lose his life will amen get it. ಯಾರು ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೋ ಅವರು ಅದನ್ನು ಪಡ್ಕೊಳ್ತಾರೆ. ಅದನ್ನ ಕಾಪಾಡ போனீங்கன்னா நீங்க எழுந்திருவீங்க. ಅದನ್ನು ಕಾಪಾಡಲಿಕ್ಕೆ ಹೋದ್ರೆ ಅದನ್ನ ಕಳ್ಕೊಂಡು ಬಿಡ್ತೀರಾ. One life my brother. ಒಂದೇ ಒಂದು ಜೀವನ ಸಹೋದರನೇ. One life my sister. ಒಂದೇ ಒಂದು ಜೀವನ ಸಹೋದರಿಯೇ. Let it not amen, let it not make it amen unclean. ಅದು ಹಾಗೆ ಅಶುದ್ಧವಾಗಿರೋದು ಬೇಡ. ಅದು ಅಶುದ್ಧಪಡತ ಬೇಡ.
ಅದನ್ನು ಅಶುದ್ಧಪಡಿಸೋದು ಬೇಡ. Let us have the mind of Christ in us. ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಉಂಟಾಗಲಿ. Amen. Let us live an unexpected life. ನಾವು ಎದುರು ನೋಡದೇ ಇರುವಂತ ಒಂದು ಜೀವಿತವನ್ನು ನಾವು ಜೀವಿಸುವ. ಮನುಷ್ಯನಿಗಿಂತ ನಾ ಎದುರು ಪಾಕರಲ್ಲ ಬ್ರದರ್ ಅನ್ನು ನೀங்க சொல்லலாம். ಮನುಷ್ಯರಿಂದ ನಾ ಯಾವುದನ್ನು ಎದುರು ನೋಡಲ್ಲ ಬ್ರದರ್ ಅಂತ ನೀವು ಹೇಳ್ಬಹುದು. இன்னைக்கு நான் சொல்றேன் தேவனிடத்திலே ಎದುರು பார்க்காத. ಈ ದಿನ ನಾನು ಹೇಳ್ತೇನೆ ದೇವರಿಂದ ಕೂಡ ಏನನ್ನ ಎದುರು ನೋಡಬೇಡ. ಏನು ಎದುರು ನೋಡಬೇಡ. ದೇವರಿಂದ ಕೂಡ ಏನನ್ನ ಎದುರು ನೋಡಬೇಡ. உனக்கு இவ்வளவாய் செய்த தேவனுக்கு திரும்பி ஏதாவது செய்ய ஒரு சான்ஸ் உனக்கு ಇದೆ. ದೇವರಿಗೆ ನಿನಗಾಗಿ ಇಷ್ಟೆಲ್ಲ ಮಾಡಿದ ದೇವರಿಗೆ ನೀನು ಏನಾದರೂ ಮಾಡಲಿಕ್ಕೆ ಒಂದು ಅವಕಾಶ ಇದೆ. You have an opportunity. ನಿಮಗೆ ಒಂದು ಅವಕಾಶ ಉಂಟು. You have an opportunity. ನಿಮಗೆ ಒಂದು ಅವಕಾಶ ಉಂಟು. Someone who shed his blood for you. ಒಬ್ಬಾತ ನಿಮಗಾಗಿ ರಕ್ತವನ್ನೇ ಸುರಿಸಿದ್ದಾನೆ. Someone who gave his life for you. ಆತ ತನ್ನ ಜೀವವನ್ನೇ ನಿಮಗಾಗಿ ಕೊಟ್ಟಿದ್ದಾನೆ. ತನ್ನುடைய ಮಗனை ಅಳಿக்க ಬಿಟ್ಟಿட்டு ಉನ್னை ಕಾಪಾತಿನಾರೆ. ಒಬ್ಬಾತನು ತನ್ನ ಮಗನನ್ನು ನಾಶನಕ್ಕೆ ಒಪ್ಪಿಸಿಕೊಟ್ಟು ನಿನ್ನನ್ನು ಕಾಪಾಡಿದನಲ್ಲ. அவர் உன்னை தேடி வந்திருக்கிறார். ಆತ ನಿನ್ನನ್ನು ಹುಡುಕಿ ಬಂದಿದ್ದಾನೆ. அவர் உன்னை தேடி வந்திருக்கிறார். ಆತ ನಿನ್ನನ್ನು ಹುಡುಕಿ ಬಂದಿದ್ದಾನೆ. ಅವರಿಡತಿಲೆ ಆತನ ಬಳಿಯಲ್ಲಿ ನನಗೆ ಇದೇ செய்யல ಅದೇ செய்யலன்னு கேட்காத. ನನಗೆ ನೀ ಇದನ್ನ ಯಾಕೆ ಮಾಡಲಿಲ್ಲ ಅದನ್ನ ಯಾಕೆ ಮಾಡಲಿಲ್ಲ ಅಂತ ಕೇಳಬೇಡ. அந்த அற்புதத்தை எப்ப செய்றீங்க ஆண்டவரேன்னு கேட்காத. ಆ ಅದ್ಭುತವನ್ನ ಯಾವತ್ತು ಮಾಡ್ತೀರಾ ದೇವರೇ ಅಂತ ಕೇಳಬೇಡ. ಅವರಿಗೆ ನೀ சொல்லு. ಆತನ ನೋಡಿ ನೀ ಹೇಳು. நடந்தாலும் நன்றி ஆண்டவரே. ಏನೇ ನಡೆದ್ರು ನಿನಗೆ ವಂದನೆ ಅಪ್ಪ. இருந்தாலும் என்ன இல்லை என்றாலும் நன்றி ஆண்டவரே. ಏನು ಇದ್ರು ಏನು ಇಲ್ಲದೆ ಹೋದ್ರು ನಿನಗೆ ವಂದನೆ ಅಪ್ಪ. All I need in my life. ನನ್ನ ಜೀವಿತದಲ್ಲಿ ನನಗೆ ಬೇಕಾದದ್ದು is not that miracle. ಆ ಅದ್ಭುತ ಅಲ್ಲ. That is you alone. ಅದು ನೀನು ಮಾತ್ರವೇ ಅಪ್ಪ. you alone. ಅದು ನೀನು ಮಾತ್ರವೇ. you alone. ಅದು ನೀನು ಮಾತ್ರವೇ.